Hello friends, welcome to Kanamadi IAS and KAS ಯೂಟ್ಯೂಬ್ ಚಾನಲ್. ಐ ಹೋಪ್ ನೀವೆಲ್ಲರೂ ಕೂಡ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ತಿದ್ದೀರಾ ಅಂತ. ನೋಡಿ, ಪ್ರತಿ ವರ್ಷದ ಹಾಗೇನೆ 2024ನೇ ಸಾಲಿನ UPSC ಮುಖ್ಯ ಪರೀಕ್ಷೆ ಮತ್ತು ಈ ಒಂದು ಇಂಟರ್ವ್ಯೂ ಆದಮೇಲೆ ಫೈನಲ್ ರಿಸಲ್ಟ್ ಹೊರಗೆ ಬಂದಿದೆ. ಇದರೊಳಗೆ ಕರ್ನಾಟಕದಿಂದ 30ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ಆ್ಯಂಡ್ ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆಲ್ಲ ಡೆಫಿನೆಟ್ಲಿ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ದೇ ಡಿಸರ್ವ್ ದ್ಯಾಟ್ ಬಿಕಾಸ್ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕ್ ರಿಕ್ವೈರ್ಮೆಂಟ್ ಇರುತ್ತೆ, ಅನ್ವೆವರಿಂಗ್ ಡೆಡಿಕೇಶನ್, ಡಿಟರ್ಮಿನೇಷನ್. ಈ ಒಂದು ಪರೀಕ್ಷೆನ ಪಾಸ್ ಆಗಲಿಕ್ಕೆ ವಿದ್ಯಾರ್ಥಿಗಳಿಗೆ ತುಂಬ ಅವಶ್ಯಕತೆ ಇರುತ್ತೆ. ಆ್ಯಂಡ್ ಅದನ್ನೆಲ್ಲ ತೋರಿಸಿ ಪಾಸ್ ಆದಂಥ ಈ ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಸಂಸ್ಥೆಯಿಂದ ಆ್ಯಂಡ್ ನನ್ನ ಕಡೆಯಿಂದ ಹೃತ್ಪೂರ್ವಕ ಅಭಿನಂದನೆಗಳು. ನಾನು ಕೂಡ ಈ ಒಂದು ಪರೀಕ್ಷೆಗೆ ದೆಹಲಿಯಲ್ಲಿ ಇದು ಪ್ರಿಪ್ರೇಷನ್ ಮಾಡಿದ್ದೀನಿ ಆ್ಯಂಡ್ ಬಹಳ ಹತ್ತಿರ ಹೋಗಿ ಮಿಸ್ ಆಗಿ ಇವತ್ತು ನಾನು ಟೀಚರ್ ಆಗಿ ಕೂಡ ಮುಂದುವರೆದಿದ್ದೀನಿ. ಆ್ಯಂಡ್ ಐ ವಾಂಟ್ ಟು ಟೆಲ್ ಸಮ್ಥಿಂಗ್ಸ್ ರಿಗಾರ್ಡಿಂಗ್ ದಿಸ್ ರಿಸಲ್ಟ್. ಯಾರೋ ನನಗೆ ವಾಟ್ಸಪ್ ಒಳಗೆ ಮೆಸೇಜ್ ಹಾಕಿದರು ವಿದ್ಯಾರ್ಥಿಗಳು, ಸರ್ UPSC ರಿಸಲ್ಟ್ ಬಂದಿದೆ, ಇದ್ರ ಬಗ್ಗೆ ಸ್ವಲ್ಪ ಹೇಳಿ. ಮುಂದೆ ನಾವು ಕೂಡ ಈ ಪರೀಕ್ಷೆಗೆ ತಯಾರಿ ಮಾಡ್ತಿದ್ದೀವಿ, ಈಗ ಡಿಗ್ರಿಯಲ್ಲಿ ಓದ್ತಾ ಇದ್ದೀವಿ, ಸೊ ನಮಗೆ ಅದರಿಂದ ಹೇಗೆ ಹೆಲ್ಪ್ ಮಾಡ್ಬೋದು ಹಾಗೆ ಹೇಳಿ ಅಂತ. ಎಸ್, ಐ ವಿಲ್ ಸ್ಟಾರ್ಟ್ ವಿತ್ ವೆರಿ ಸ್ಮಾಲ್ ಥಿಂಗ್ಸ್. ಯಾವ ಥರ ನೀವೆಲ್ಲ ಈ ಎಕ್ಸಾಮ್ಸ್ನ ಫೇಸ್ ಮಾಡ್ಬೋದು, ಎಷ್ಟು ಸಮಯ ಹಿಡಿಯುತ್ತೆ, ಇದಕ್ಕೆ ಕೋಚಿಂಗ್ ತೊಗೋಬೇಕಾ, ಆ್ಯಂಡ್ ಈ ವರ್ಷ ಪಾಸ್ ಆದವರಲ್ಲಿ ಏನೇನೆಲ್ಲ ಸ್ಟೋರಿ ಇದೆ. ನಾನು ಎಲ್ಲರ ಸ್ಟೋರಿನ ಕೂಡ ಒಂದು ನ್ಯೂಸ್ ಪೇಪರ್ ಒಳಗೆ ಏನು ಬಂದಿತ್ತೋ ಅದನ್ನು ಗ್ರೂಪ್ ಒಳಗೂ ಕೂಡ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್, ಅದನ್ನು ತಪ್ಪದೆ ನೋಡಿ. ಆ್ಯಂಡ್ ಯಾರ್ಯಾರೆಲ್ಲ ಈ ವಿಡಿಯೋನ ಪಾಲಕರು ನೋಡ್ತೀರಿ, ಒನ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ಪಾಲಕರಾದವರು ಕೂಡ ಅವ್ರ ಮಕ್ಕಳಿಗೆ ಇಂಥದ್ದು ಒಂದು ಎಕ್ಸಾಮ್ ಇದೆ, ಸೊ ನೀವು ಕೂಡ ಪಾಸ್ ಆಗ್ಬೋದು, ಈ ಥರ ಯಾರೋ ಪಾಸ್ ಆದವರು ಉದಾಹರಣೆನ ಕೊಟ್ಟು ಆ ಥರ ಮಕ್ಕಳನ್ನ ಇನ್ಸ್ಪೈರ್ ಮಾಡೋದ್ರಿಂದ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಬರೀ ಪೇರೆಂಟ್ಸ್ ಆದವರು ಮಕ್ಕಳನ್ನ ಹಡಿದ್ರೆ ಸಾಕಾಗೋದಿಲ್ಲ. ಆ್ಯಂಡ್ ಅವರಿಗೆ ಏನಿದೆ ಏನಿಲ್ಲ ಅನ್ನೋದನ್ನು ಕೂಡ ತಿಳಿಸೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಮೊದಲಿಗೆ. ಅದು ಆದಮೇಲೆ ಟೀಚರ್ ಅವರ ರೋಲ್ ಬರುತ್ತೆ ಫ್ರೆಂಡ್ಸ್. ಓಕೆ, ಈ ಒಂದು ಪರೀಕ್ಷೆ ನಮ್ಮ ದೇಶದ ಒನ್ ಆಫ್ ದಿ ಪ್ರೆಸ್ಟೇಜಿಯಸ್ ಪರೀಕ್ಷೆಗಳಲ್ಲಿ ಒಂದಾಗಿದೆ. ಆ್ಯಂಡ್ ಈ ಒಂದು ಪರೀಕ್ಷೆಯಲ್ಲಿ ಪಾಸಾದವರಿಗೆ ಅನ್ಇಮ್ಯಾಜಿನೇಬಲ್ ಆಗಿರುವಂಥ ಒಂದು ಅಧಿಕಾರಗಳು, ಮೀನ್ಸ್ ಯಾರಿಗಾದರೂ ಸಮಾಜದೊಳಗೆ ಸಹಾಯ ಮಾಡಬೇಕು ಅಂತ ಏನಾದರೂ ಆಸೆ ಇದ್ದರೆ ಔಟ್ ಆಫ್ ಬಾಕ್ಸ್ ಹೋಗಿ ನೀವು ಸಹಾಯ ಮಾಡಬಹುದು. ಆ್ಯಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಪ್ರೊವೈಡೆಡ್ ಹೋಲ್ ಲಾಟ್ ಆಫ್ ಟ್ರೈನಿಂಗ್. ಒಬ್ಬ IAS ಆಫೀಸರ್ಸ್ಗೆ ಜಸ್ಟ್ ಟ್ರೈನಿಂಗ್ ಸಂಬಂಧ 1 ಕೋಟಿಗೂ ಅಧಿಕ ಹಣ ಖರ್ಚು ಮಾಡಿ ಟ್ರೈನಿಂಗ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಅಷ್ಟೊಂದು ಎಕ್ಸ್ಪೋಜರ್ ಕೊಟ್ಟಂಥ ಈ ಆಫೀಸರ್ಸ್ಗಳು ನಂತರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ವರ್ಕ್ ಮಾಡಲಿಕ್ಕೆ ಡಿಪ್ಲಾಯ್ ಆಗ್ತಾರೆ. ಹಾಗೆಯೇ ಕರ್ನಾಟಕದೊಳಗೆ ಇವತ್ತು ಹೆಂಗೆ 31 ಜಿಲ್ಲೆಗಳಿದ್ದಾವೆ, 31 ಡಿಸ್ಟಿಕ್ ಕಲೆಕ್ಟರ್ ಇದ್ದಾರೆ ಆ್ಯಂಡ್ ಸೂಪರ್ಡೆಂಟ್ ಆಫ್ ಪೊಲೀಸ್ ಇದ್ದಾರೆ. ಈ 28 ಕೇಂದ್ರ ಲೋಕಸೇವಾ ಸೇವೆಗಳೇನಿದ್ದಾವೆ ಇವಕ್ಕೆ ಈ ಸೀಟ್ಗಳನ್ನು ಅಲೋಕೇಟ್ ಮಾಡ್ತಾರೆ ಫ್ರೆಂಡ್ಸ್. ಓಕೆ, ಸೊ ಹೀಗೆ ಈ ಒಂದು 3 ಒಂದು ಸ್ಟೆಪ್ಸಲ್ಲಿ ಎಕ್ಸಾಮ್ ನಡೆಯುತ್ತೆ. ಇನ್ನು 30 ದಿನಗಳಲ್ಲಿ 2025ನೇ ಸಾಲಿನ ಪ್ರಿಲಿಮ್ಸ್ ಎಕ್ಸಾಮ್ ಕೂಡ ನಡೆಯೋದಿದೆ. ಆ್ಯಂಡ್ ಪ್ರಿಲಿಮ್ಸ್ ಇರುತ್ತೆ ಫಸ್ಟ್ ಪೇಜ್ ಒಳಗೆ. ನೆಕ್ಸ್ಟ್ ಇಲ್ಲಿ ತೇರ್ಗಡೆ ಆದವರಿಗೆ ಮೇನ್ಸ್ ಎಕ್ಸಾಮ್ ಇರುತ್ತೆ, ಸೆಕೆಂಡ್ ಸ್ಟೆಪ್ ಆ್ಯಂಡ್ ಥರ್ಡ್ ಸ್ಟೆಪ್ ಇಂಟರ್ವ್ಯೂ ಇರುತ್ತೆ. ಸೊ ಇವೆಲ್ಲ ಪಾಸ್ ಆದಂಥ ವಿದ್ಯಾರ್ಥಿಗಳನ್ನು ಫೈನಲಿ ಲಿಸ್ಟ್ನ ರಿಲೀಸ್ ಮಾಡ್ತಾರೆ ಫ್ರೆಂಡ್ಸ್. ಓಕೆ, ಈ ದೇಶದೊಳಗೆ ಅರೌಂಡ್ 3% ಜನಕ್ಕೆ ಜೀವನದೊಳಗೆ, ಓಕೆ, ಒಂದು ಸರ್ವೆ ಪ್ರಕಾರ ಜೀವನದೊಳಗೆ ಯಾವಾಗೋ ಒಮ್ಮೆ ಬಂದು ಹೋಗುತ್ತಂತೆ ನಾನು ಕೂಡ UPSCಗೆ ಓದಬೇಕು ಅಥವಾ ತಯಾರಿ ಮಾಡಬೇಕು ಅಂತ. ಜಸ್ಟ್ ಬಂದು ಹೋಗೋದು ಹೇಳ್ತಾ ಇದ್ದೀನಿ. ಆ್ಯಂಡ್ ಎಂಡ್ ಆಫ್ ದಿ ಡೇ 0.5 ಪೀಪಲ್ ಆ ಎಕ್ಸಾಮ್ ಬರೆಯೋದು, ಅದ್ರ ಬಗ್ಗೆ ಕೋಚಿಂಗ್ ತೊಗೋಬೇಕು ಅಂತ ವಿಚಾರ ಮಾಡ್ತಾರೆ. ರೆಸ್ಟ್ ಆಫ್ ದಿ ಪೀಪಲ್ ಅವರು ಕನಸು ಕಾಣ್ತಾನೆ ಕೂತಿರ್ತಾರೆ. ಅಂಥವರು ಕೂಡ ಭಾಳ ಜನ ನಮ್ಮ ದೇಶದೊಳಗೆ ಇದ್ದಾರೆ ಫ್ರೆಂಡ್ಸ್. ಓಕೆ, ಬಟ್ ಯಾರು ಈ ಒಂದು ಎಕ್ಸಾಮ್ನ ತೊಗೊಂಡು ಪಾಸ್ ಆಗಿದ್ದಾರೆ, ಇವನ್ ಫೇಲ್ ಆಗಿದ್ದಾರೆ, ಫೇಲ್ಯೂವರಿಂದನೂ ಕಲ್ತಿದ್ದಾರೆ, ಐ ಆಮ್ ಶೋರ್ ಅವರು ಈ ಸೊಸೈಟಿಗೆ ಉಪಯೋಗ ಆಗುವಂಥದ್ದು ಏನಾದರೂ ಮಾಡ್ತಿರ್ತಾರೆ. ಇವನ್ ಫೇಲ್ ಆದರೂ ಕೂಡ ಒಂದು ಯಾವುದೇ ಒಂದು ಚಿಕ್ಕ ಜಾಬಲ್ಲಿಗೂ ಕೂಡ ಅವ್ರೇನಾದರೂ ಜಾಯಿನ್ ಆದರೆ ಅಥವಾ ಯಾವುದೋ ಬಿಸ್ನೆಸ್ ಮಾಡ್ತಿದ್ರು ಕೂಡ ಬೇರೆಯವರು ವಿಚಾರ ಮಾಡೋಕ್ಕಿಂತನೂ ಭಿನ್ನವಾಗಿ ವಿಚಾರ ಮಾಡಿ
ಅದರೊಳಗೂ ಕೂಡ ಯಶಸ್ಸನ್ನು ಕಂಡಿರ್ತಾರೆ ಅಂತ ನಾನು ಅನ್ಕೋತೀನಿ. ಆ್ಯಂಡ್ ದಟ್ ಈಸ್ ವೆರಿ ಕಾಮನ್. ಅವ್ರೇನಾದರೂ ಸೀರಿಯಸ್ ಆಗಿ ಪ್ರಿಪ್ರೇಷನ್ ಮಾಡಿದರೆ ಈ ಎಕ್ಸಾಮ್ಗೆ. ದಿಸ್ ಈಸ್ ದ ಒನ್ ಎಕ್ಸಾಮ್. ಇದ್ರ ಮೇಲೆ ಬಹಳಷ್ಟು ವಿದ್ಯಾರ್ಥಿಗಳು 10 ವರ್ಷ, 15 ವರ್ಷ, 20 ವರ್ಷದವರೆಗೂ ಕೂಡ ಸಮಯವನ್ನು ಹಾಕ್ತಾರೆ. ಆ್ಯಂಡ್ ನನ್ನ ಫ್ರೆಂಡೇ 15 ಇಯರ್ಸಿಂದ ಪ್ರಿಪ್ರೇಷನ್ ಮಾಡಿ ಈ ಬಾರಿ 9th time he gave interview and he got failed, and he is preparing for 16th attempt as well. Okay, so ಇಂಥ ಒಂದು ಗ್ರೇಟ್ ಡೆಡಿಕೇಟೆಡ್ ಪೀಪಲ್ ಕೂಡ ನಮ್ಮ ದೇಶದೊಳಗಿದ್ದಾರೆ. ನಿಮ್ಗೆ ಯಾರಿಗಾದರೂ ಇವನಿಗೆ ಮಾಡಲಿಕ್ಕೆ ಕೆಲಸ ಇಲ್ಲ, ಬಗ್ಸಿ ಇಲ್ಲ, ಅಷ್ಟೇ ಯಾರು ಓದ್ತಾರೆ ಅಂತ ಅನಿಸಿದರೆ, ನೋ ಫ್ರೆಂಡ್ಸ್, ದಟ್ ಈಸ್ ಆಲ್ಸೋ ಗ್ರೇಟ್ ಕ್ವಾಲಿಟಿ. ಅಂದ್ಕೊಂಡಿದ್ದನ್ನು ಸಾಧನೆ ಮಾಡಲಿಕ್ಕೆ ಇಷ್ಟು ವರ್ಷ ಒಂದು ಎಕ್ಸಾಮ್ನ ಬರೆಯೋದು, ಕಂಟಿನ್ಯೂಸ್ ಆಗಿ ಅದ್ರ ಸಂಬಂಧ ಓದೋದು ಇದೆ ಅಲ್ವಾ, ದಟ್ಸ್ ಆಲ್ಸೋ ಗ್ರೇಟ್ ಅಚೀವ್ಮೆಂಟ್. ನಮ್ಮ ದೇಶದೊಳಗೆ ಒಂದು ರಾಂಗ್ ನೋಷನ್ ಇದೆ, ಏನಾದರೂ ಮಾಡೋಕ್ಕೆ ಹೋಗಿ ಸಕ್ಸಸ್ ಆದರೆ ಮಾತ್ರ ಅವ್ರಿಗೆ ಗ್ರೇಟು, ಫೇಲ್ಯೂರ್ ಆದರೆ ಅವರು ಉಪಯೋಗ ಇಲ್ಲ ಅನ್ನುವಂಥದ್ದು ಹಾಗೇನೂ ಇಲ್ಲ. ಇಷ್ಟು ಡೆಡಿಕೇಶನ್ ಇರೋದು ಕೂಡ ಓಕೆ ಒಂದು ಅಚೀವ್ಮೆಂಟ್ ಅಂತ ನನಗನ್ಸುತ್ತೆ. ಲೆಟ್ಸ್ ಬಿಗಿನ್ ವಿತ್ ಅ ವೆರಿ ಬೇಸಿಕ್ ಕ್ವಶನ್. ನೀವು ಪಾಸ್ ಆಗಬೇಕಾದ್ರೆ ಹೇಗೆ ಓದಬೇಕು, ಏನು ಓದಬೇಕು ಅಂತ ಹೇಳಿಬಿಟ್ಟು ಇವತ್ತಿನ ಪೇಪರ್ ಒಳಗೂ ಕೂಡ ಬಂದಿದೆ. ಆ್ಯಂಡ್ APJ ಅಬ್ದುಲ್ ಕಲಾಂ ಅವರು ಇದನ್ನು ತುಂಬ ಚೆನ್ನಾಗಿ ಮಕ್ಕಳಿಗೆ ಹೇಳ್ತಿದ್ರು ಫ್ರೆಂಡ್ಸ್. ಆ್ಯಂಡ್ ಐ ವಾಂಟ್ ಟು ರಿಪೀಟ್ ದ ಸೇಮ್ ಥಿಂಗ್. ಚಿಕ್ಕ ಗುರಿಗಳನ್ನು ಇಟ್ಕೊಳ್ಳೋದು ಜೀವನದೊಳಗೆ ಅಪರಾಧ. ಓಕೆ, ಆ್ಯಂಡ್ ಚಿಕ್ಕ ಗುರಿ ಮತ್ತು ದೊಡ್ಡ ಗುರಿ ಏನು ಡಿಫ್ರೆನ್ಸು ಅಂತ ಅಂದರೆ, ಜೀವನದೊಳಗೆ ಗುರಿ ಮತ್ತು ಉದ್ದೇಶ ಏನಿದೆಯೋ, ಚಿಕ್ಕ ಗುರಿ ಮತ್ತು ದೊಡ್ಡ ಗುರಿಗೂ ಡಿಫ್ರೆನ್ಸ್ ಇರೋದನ್ನು ನೀವು ಇದ್ರ ಮೂಲಕ ನಾನು ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಚಿಕ್ಕ ಗುರಿ ಮತ್ತು ಉದ್ದೇಶ. ಓಕೆ, ನಾನು ಯಾವತ್ತು ಬಹಳಷ್ಟು ವಿಡಿಯೋಗಳಲ್ಲಿ ಕೂಡ ಇದ್ರ ಬಗ್ಗೆ ಮಾತಾಡಿದ್ದೀನಿ. ಗುರಿ ಅಂದರೆ ಏನು, ಉದ್ದೇಶ ಅಂದರೆ ಏನು. ಮನುಷ್ಯನಿಗೆ ಗುರಿ ಇರಬೇಕು ಅಥವಾ ಉದ್ದೇಶ ಇರಬೇಕು. ನೋಡಿ, IAS ಆಗಬೇಕು ಅನ್ನೋದು ಗುರಿ ಇರ್ಬೋದು ಬರೀ, ಆದರೆ ಉದ್ದೇಶ IAS ಆಗಿ ದೇಶಕ್ಕೋಸ್ಕರ, ನಾನು ಜನರಿಗೋಸ್ಕರ, ಸಾಮಾನ್ಯ ಜನರಿಗೋಸ್ಕರ ಏನು ಮಾಡಬೇಕು. ಓಕೆ, ದೇಶದೊಳಗಿನ ಭ್ರಷ್ಟಾಚಾರ ತೆಗಿಬೇಕು ಅಥವಾ ಭಯೋತ್ಪಾದನೆನ ತಡಿಬೇಕು. ವಾಟ್ ಯು ವಾಂಟ್ ಟು ಡೂ ಆಫ್ಟರ್ ಬಿಕಮಿಂಗ್ IAS, ದಟ್ ಈಸ್ ವಾಟ್ ಯುವರ್ ಪರ್ಪಸ್ ಆಫ್ ಲೈಫ್. ಆ್ಯಂಡ್ ಏಮ್ ಈಸ್ ವೆರಿ ಸ್ಮಾಲ್ ಥಿಂಗ್ಸ್ ಗೈಸ್. ನೀವು ನಿಮ್ಮ ಜೀವನದೊಳಗೆ ಇಂಥ ಒಂದು ಎಕ್ಸಾಮ್ಸ್ಗಳನ್ನ ಪಾಸ್ ಆಗಬೇಕು ಅಂದರೆ ನಿಮಗೆ ಜೀವನದೊಳಗೆ ಉದ್ದೇಶಗಳನ್ನು ಹೊಂದಿರಬೇಕು, ಬರೀ ಗುರಿಯಲ್ಲ. ಜಸ್ಟ್ ಸಾಮಾನ್ಯ ಜನರು ಕೂಡ ಗುರಿ ಹೊಂದಿರ್ತಾರೆ. ಬಹಳಷ್ಟು ಜನ ಎಲ್ಲಿಗೆ ಮುಗಿದು ಹೋಗಿಬಿಡುತ್ತೆ ಅಂದರೆ ಅವ್ರ ಗುರಿ ಒಂದು ಚಿಕ್ಕ ಜಾಬ್ನ ತಗೊಳ್ಳೋದು, ಅದು ಆದಮೇಲೆ ಮದುವೆ ಆಗೋದು ಆ್ಯಂಡ್ ಮಕ್ಕಳನ್ನ ಹೆರೋದು, ಅದು ಆದಮೇಲೆ ನಮ್ಮದೆಲ್ಲ ಮುಗೀತು, ನಾವು ಸೆಟಲ್ ಆದ್ವಿ ಲೈಫ್ನಲ್ಲಿ ಅಂತ ಕೂಡೋದು. ಓಕೆ, ದಟ್ ಈಸ್ ವಾಟ್ ಮೆನಿ ಪೀಪಲ್ ಆರ್ ಆಸ್ಪೈರಿಂಗ್ ಟು ದಿಸ್ ಕಂಟ್ರಿ. ಆ್ಯಂಡ್ ಅದಕ್ಕೆ ಅವ್ರ ಜೀವನ ಅಲ್ಲಿಗೆ ಮುಗಿದು ಹೋಗುತ್ತೆ. ನೀವು ಇಂಥವುಗಳನ್ನ ಪಾಸ್ ಆಗಬೇಕು ಅಂದರೆ ಯು ಜಸ್ಟ್ ಸಿ, ಕರ್ನಾಟಕದ ಒಬ್ಬಳು ಹೆಣ್ಮಗಳು ಈ ವರ್ಷ ಪಾಸ್ ಆದವರಲ್ಲಿ ಅಗೇನ್ UPSC ಎಕ್ಸಾಮಲ್ಲೂ ಕೂಡ ಗರ್ಲ್ಸ್ ಪ್ರೂವ್ಡ್ ದಟ್ 28% ಏನು ಪಾಸ್ ಆದಂಥ ಅಭ್ಯರ್ಥಿಗಳಿದ್ದಾರೆ, 28% ಪೀಪಲ್ ಆರ್ ಗರ್ಲ್ಸ್. ಓಕೆ, 28% IAS ಆಫೀಸರ್ಸ್ ಆರ್ ಗೋಯಿಂಗ್ ಟು ಬಿ ಗರ್ಲ್ಸ್. ಮೀನ್ಸ್ ವುಮನ್ ಎಂಪವರ್ಮೆಂಟ್ ಆಗ್ತಾ ಇದೆ ಅನ್ನೋದಕ್ಕೆ ಇದು ಕೂಡ ಒಂದು ಡೇಟಾ. ನಿಮ್ಮ ಪ್ರಬಂಧಗಳಲ್ಲಿ ಕೂಡ ಇದನ್ನು ಉಪಯೋಗ ಮಾಡಿ ಫ್ರೆಂಡ್ಸ್. ಸೊ ಕರ್ನಾಟಕದ ಶಿವಮೊಗ್ಗದವರು ಒಬ್ಬರು ಲೇಡಿ ಹೇಳ್ತಾ ಇದ್ರು, ನಾನು ಈ ಒಂದು ಎಕ್ಸಾಮ್ನ ಪಾಸ್ ಆಗಲಿಕ್ಕೆ 8 ವರ್ಷ ಓದಿದ್ದೀನಿ, ನನ್ನ 6th ಅಟೆಂಪ್ಟಲ್ಲಿ ನಾನು ಪಾಸ್ ಆಗಿದ್ದೀನಿ ಅಂತ. ಇವತ್ತು ಬಹುತೇಕ ಹೆಣ್ಣುಮಕ್ಕಳು, ಬಹುತೇಕ ಗಂಡು ಮಕ್ಕಳು 22ರೊಳಗೆ 25 ವಯಸ್ಸಿನೊಳಗೆ ಮದುವೆ ಆಗಬೇಕು, ನನ್ನ ಬ್ಯೂಟಿ ಹಾಳಾಗುತ್ತೆ, ನನ್ನ ಗ್ಲಾಮರ್ ಹಾಳಾಗುತ್ತೆ ಅನ್ನುವಂಥ ಒಂದು ಸೋಷಿಯಲ್ ಮೀಡಿಯಾದಿಂದ ಇನ್ಫ್ಲುಯೆನ್ಸ್ ಆಗಿ IPL ಒಳಗೆ ಬಿದ್ದು ಹಾಳಾಗ್ತಾ ಇರುವಂಥ ಈ ಒಂದು ಯಂಗ್ಸ್ಟರ್ಸ್ಗಳ ನಡುವೆ 8 ವರ್ಷ ಹೋಗಲಿ, ಐ ಡೋಂಟ್ ಮೈಂಡ್, ಐ ವಾಂಟ್ ಟು ಅಚೀವ್ ಮೈ ಡ್ರೀಮ್ ಅನ್ನುವಂಥ ಇಂಥ ಹುಡುಗನೇ ಆಗಿರಲಿ ಹುಡುಗಿನೇ ಆಗಿರಲಿ ಯಾರಾದರೂ ಇದ್ದರೆ ಅಂಥವ್ರಿಗೆ ನನ್ನದೊಂದು ಸೆಲ್ಯೂಟ್ ಫ್ರೆಂಡ್ಸ್. ಆ್ಯಂಡ್ ದೀಸ್ ಆರ್ ದ ಪೀಪಲ್ ಡೆಫಿನೆಟ್ಲಿ ಕ್ಯಾನ್ ಬ್ರಿಂಗ್ ಸಮಥಿಂಗ್ ಚೇಂಜ್ ಇನ್ ಅವರ್ ಲೈಫ್. ಪ್ರತಿಯೊಬ್ಬರ ಜೀವನದೊಳಗೂ, ಸಾಮಾನ್ಯ ಜನರ ಜೀವನದೊಳಗೂ ಇಂಥ ಒಂದು ವಿದ್ಯಾರ್ಥಿಗಳು ಬದಲಾವಣೆಯನ್ನು ತರ್ತಾರೆ. ದಿಸ್ ಈಸ್ ವಾಟ್ ಅನ್ವೇವರಿಂಗ್ ಡೆಡಿಕೇಶನ್. ಬೇರೆಯವ್ರ ಬಗ್ಗೆ ಒಂದು ಎಂಪತಿ ಇರುವಂಥ ಜನ ಮಾತ್ರ ಈ ಒಂದು ಎಕ್ಸಾಮ್ನ ಪಾಸ್ ಆಗಲಿಕ್ಕೆ ಸಾಧ್ಯ ಇದೆ.
ಓಕೆ, ಎಷ್ಟು ವರ್ಷ ಆಗುತ್ತೆ ಇಟ್ ಶುಡ್ ನಾಟ್ ಬಿ ಮ್ಯಾಟರ್, ಬಟ್ ಅಂದ್ಕೊಂಡಿದ್ದನ್ನು ಸಾಧಿಸಲೇಬೇಕು ಅನ್ನುವಂಥ ಛಲ ಇದ್ದರೆ ಮತ್ತು ಬೇಸಿಕ್ ಫೌಂಡೇಶನ್ NCERTಗಳನ್ನು ಸರಿಯಾಗಿ ಓದಿದರೆ ನೀವು ಕೂಡ ಈ ಎಕ್ಸಾಮಲ್ಲಿ ಪಾಸ್ ಆಗ್ಬೋದು. ನಾನು ಈ ಎಕ್ಸಾಮ್ ರಿಲೇಟೆಡ್ ವಿಡಿಯೋನ ಮಾಡಿದ್ದೀನಿ. ಯು ಕ್ಯಾನ್ ಡೆಫಿನೆಟ್ಲಿ ವಾಚ್ ದೋಸ್ ವಿಡಿಯೋಸ್. ಯಾವ ಬುಕ್ನ ಓದಬೇಕು ಅನ್ನೋದನ್ನು ಕೂಡ ಹೇಳಿದ್ದೀನಿ, ನೀವು ಅದನ್ನು ಓದ್ಬೋದು ಫ್ರೆಂಡ್ಸ್. ಮಿನಿಮಮ್ 2 years ಟು ಅಂಡರ್ಸ್ಟ್ಯಾಂಡ್ ದಿ ಸಿಲೆಬಸ್ ಆ್ಯಂಡ್ ನೇಚರ್ ಆಫ್ ದಿ ಎಕ್ಸಾಮ್. 1-2 ವರ್ಷ ಆದರೂ ಟೈಮ್ ಹೋಗುತ್ತೆ. ಸರ್ ಭಾಳಷ್ಟು ಜನ ಅದರೊಳಗೆ ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಆಗಿದ್ದಾರೆ, ಅವ್ರದ್ದು ಹೆಂಗು ಅಂದರೆ ವೆರಿ ರೇರ್ಲಿ ಪೀಪಲ್ ಕ್ಯಾನ್ ಕ್ಲಿಯರ್ ಫಸ್ಟ್ ಅಟೆಂಪ್ಟ್ ಒಳಗೆ ಎಕ್ಸಾಮ್ ಕ್ಲಿಯರ್ ಮಾಡ್ತಾರೆ. ಆದರೆ ನನಗನ್ಸುತ್ತೆ ಒನ್ಸ್ ಆರ್ ಟ್ವೈಸ್ ಫೇಲ್ ಆದಂಥ ಅಭ್ಯರ್ಥಿಗಳು ಏನಾದರೂ UPSCಯಲ್ಲಿ ಪಾಸಾಗಿ ಸರ್ವಿಸ್ಗೆ ಜಾಯ್ನ್ ಆದರೆ ದೇ ಕ್ಯಾನ್ ಪರ್ಫಾರ್ಮ್ ಬೆಟರ್, ದೇ ಕ್ಯಾನ್ ಡೆಫಿನೆಟ್ಲಿ ರೆಸ್ಪೆಕ್ಟ್ ಬೆಟರ್, ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಸರ್ವಿಸ್ ಥಿಂಗ್ಸ್ ಬೆಟರ್ ಆ್ಯಂಡ್ ದೇ ಕ್ಯಾನ್ ಗಿವ್ ಮೋರ್ ರೆಸ್ಪೆಕ್ಟ್ ಟು ದ ಜಾಬ್ ಅಂತ ನನಗನ್ಸುತ್ತೆ. ಆ್ಯಂಡ್ ಎಲ್ಲರೂ ಫಸ್ಟ್ ಅಟೆಂಪ್ಟಲ್ಲೇ ಪಾಸ್ ಆಗೋಕ್ಕಾಗೋದಿಲ್ಲ. ದಿಸ್ ಎಕ್ಸಾಮ್ ಲಿಟ್ರಲಿ ದೇ ಗೇವ್ ಸಿಲೆಬಸ್, ಬಟ್ ಸಿಲೆಬಸ್ ಪ್ರಕಾರ ನಡೆಯೋದಿಲ್ಲ. ಆ್ಯಂಡ್ ಪ್ರತಿಯೊಂದು ಪ್ರಿಲಿಮಿನರಿ ಎಕ್ಸಾಮ್ ಕ್ವಶನ್ನ ನೋಡಿದರೆ ನೀವು ಎಂಡ್ ಆಫ್ ದಿ ಡೇ ಯು ಹ್ಯಾವ್ ಟು ಗೆಸ್ ಆ್ಯಂಡ್ ಯು ಹ್ಯಾವ್ ಟು ಆನ್ಸರ್. ಓಕೆ, ಸೊ ಯಾರು ಕಡಿಮೆ ಓದ್ತಾರೆ, ಯಾರು ಹೆಚ್ಚು ಥಿಂಕ್ ಮಾಡ್ತಾರೆ, ಅವ್ರು ಮಾತ್ರ ಪಾಸ್ ಆಗಲಿಕ್ಕೆ ಇಲ್ಲಿ ಚಾನ್ಸಸ್ ಇದೆ. ಕೋಚಿಂಗ್ ತೆಗೆದುಕೊಳ್ಳುವ ಅವಶ್ಯಕತೆ ಇದೆಯಾ ಅನ್ನುವಂಥ ಇನ್ನೊಂದು ಪ್ರಶ್ನೆಗೆ ವಾಟ್ ಐ ವಾಂಟ್ ಟು ಸಜೆಸ್ಟ್ ಇಸ್ ಎಸ್, ಇಫ್ ಪಾಸಿಬಲ್ ನಿಮಗೆ ಅವಶ್ಯಕತೆ ಇದೆ ಅಂತ ನಿಮಗನ್ಸಿದ್ರೆ NCERT ಓದಿದ ಮೇಲೆ ಆ್ಯಂಡ್ ಸಮ್ ಬುಕ್ಸ್ನ ಓದಿದ ಮೇಲೆ ನನಗೆ ಅರ್ಥ ಆಗ್ತಾ ಇಲ್ಲ, ನನಗೆ ಏನೋ ಅವಶ್ಯಕತೆ ಇದೆ ಅಂತ ಅನಿಸಿದರೆ ಯು ಕ್ಯಾನ್ ಆಪ್ಟ್ ಫಾರ್ ಕೋಚಿಂಗ್. ಬಟ್ ನಾರ್ಮಲಿ ಕೋಚಿಂಗ್ ತೊಗೊಳ್ತಾ ಇರುವಂಥ ವಿದ್ಯಾರ್ಥಿಗಳು ಸೇಮ್ ಆನ್ಸರ್ ಬರಿತಾ ಇರೋದ್ರಿಂದ UPSC ಒಳಗೆ ಇವನ್ ಪಾಸಿಂಗ್ ರೇಟ್ ಕೂಡ ಅಂಥವ್ರದ್ದು ಕಡಿಮೆ ಇದೆ. ಹೂ ಈಸ್ ಬ್ರಿಂಗಿಂಗ್ ಇನೋವೇಷನ್, ಅವ್ರ ಓನ್ ಪಾಯಿಂಟ್ಸ್ನ ಯಾರು ಬರೀತಿದ್ದಾರೆ ಅವರು ಹೆಚ್ಚಿಗೆ ಪಾಸ್ ಆಗ್ತಿದ್ದಾರೆ. ದಟ್ಸ್ ವೈ ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಕೂತು ಒಬ್ಬಳು ಗರ್ಲ್ ಟಾಪ್ 10 ರ್ಯಾಂಕಲ್ಲಿ ಬರ್ತಾಳೆ ವಿತೌಟ್ ಕೋಚಿಂಗ್, ವಿತೌಟ್ ಎನಿಥಿಂಗ್. ಸೊ ದ್ಯಾಟ್ಸ್ ದ ಸ್ಪಿರಿಟ್ ಆಫ್ ದ ಸಕ್ಸಸ್ ಗೈಸ್. ಆ್ಯಂಡ್ ಇದಕ್ಕೆ ಮೂಲ ಉದಾಹರಣೆನೇ ಅವರ ಹತ್ರ ಇರುವಂಥ ಒರಿಜಿನಲ್ ಟ್ಯಾಲೆಂಟಿಂದ, ಒರಿಜಿನಲ್ ಪಾಯಿಂಟ್ಸ್ಗಳಿಂದ ಆನ್ಸರ್ ಬರೆದಿದ್ದು ಆಗಿರಬಹುದು ಅಂತ ನನಗನ್ಸುತ್ತೆ. ಆ್ಯಂಡ್ ಇದನ್ನು ಬಹಳಷ್ಟು ಜನ ಧಾರವಾಡದೊಳಗೆ ಕೂತು, ಬೆಂಗಳೂರೊಳಗೆ ಕೂತು, ಮೈಸೂರೊಳಗೆ ಕೂತು, ಅನೇಕ ಪ್ಲೇಸ್ಗಳಲ್ಲಿ ಕೂತು ಮಾಡಿದ್ದಾರೆ. ಇವತ್ತು ಕೋಚಿಂಗ್ ಅಂದರೆ ನೀವು ಡೆಲ್ಲಿಗೆ ಹೋಗಬೇಕು ಅಂತ ಇಲ್ಲ. ಐ ಸ್ಟೇಡ್ 5 years ಇನ್ ಡೆಲ್ಲಿ, ಬಟ್ ಅವತ್ತು ಸಿಚುವೇಶನ್ ಬೇರೆ ಇತ್ತು. ಯೂಟ್ಯೂಬ್ ಇಷ್ಟೊಂದು ವೈಡ್ ಆಗಿರಲಿಲ್ಲ, ಇಂಟರ್ನೆಟ್ ಅವೈಲಬಿಲಿಟಿ ಇಷ್ಟೊಂದು ಇರಲಿಲ್ಲ, ಹೀಗಾಗಿ ಬೇರೆ ಕಡೆ ಹೋಗುವಂಥ ಅವಶ್ಯಕತೆ ಇತ್ತು. ಬಟ್ ಈಗ ನೀವು ಆನ್ಲೈನಲ್ಲಿ ಯು ವಿಲ್ ಗೆಟ್ ಎವ್ರಿಥಿಂಗ್, ಬಟ್ ಡೋಂಟ್ ಬಿಕಮ್ ಅ ಫೂಲ್. ಆ್ಯಂಡ್ ಯಾರು ಬೇಕಾದವ್ರ ಕ್ಲಾಸ್ನ ಜಾಯ್ನ್ ಆಗೋಕ್ಕೆ ಹೋಗಬೇಡಿ. ಮೊದಲು ವಿಚಾರ ಮಾಡಿ ನೋಡ್ರಿ, ನಿಮಗೆ ಅವಶ್ಯಕತೆ ಇದೆ ಅಂದರೆ ಜಾಯ್ನ್ ಆಗ್ಬೋದು. ನನ್ನ ಕೇಳಿದರೆ ಹಾಗೇನೂ ಇಲ್ಲ, ಅವಶ್ಯಕತೆ ಇದೆಯಾ ಅಂತ ಕೇಳಿದರೆ ಇಲ್ಲ. ಬಟ್ ಯು ನೀಡ್ ಅ ಮೆಂಟರ್. ಓಕೆ, ಯು ನೀಡ್ ಸಂಬಡಿ to tell you which is right, which is wrong, which book to read and how to write and all those things. ಯಾರಾದರೂ ನಿಮಗೆ ಹೆಲ್ಪ್ ಸಿಕ್ಕರೆ that will be better. That might be your brother, sister or somebody you known people, ನಿಮ್ಮ ಹಳ್ಳಿ ಒಳಗಾಗಿರ್ಬೋದು ಆ್ಯಂಡ್ ಯಾರು ಬೇಕಾದವರು ಆಗಿರ್ಬೋದು. ಯಾರು ಇಲ್ಲಿ ಟ್ಯಾಲೆಂಟೆಡ್ ಇದ್ದಾರೆ, ಟ್ಯಾಲೆಂಟೆಡ್ ಮೀನ್ಸ್ ಯಾರು ಮಗ್ ಹೊಡಿತಾರೆ ಅವರಲ್ಲ, ಯಾರು ವಿಚಾರ ಮಾಡ್ತಾರೆ ಅವರು ಎಕ್ಸಾಮ್ನಲ್ಲಿ ಪಾಸ್ ಆಗ್ತಾರೆ ಅನ್ನೋದಕ್ಕೆ ಮಹಾರಾಷ್ಟ್ರದ ಒಬ್ಬ ಹುಡುಗ, ನಾನು ಇದರೊಳಗೆ ಗ್ರೂಪ್ ಒಳಗೆ ಹಾಕಿದ್ದೀನಿ ಫ್ರೆಂಡ್ಸ್, ಅವರ ಒಂದು ಪೂರ್ತಿ ಸ್ಟೋರಿನ ವಿಡಿಯೋನ ಕೂಡ ಹಾಕಿದ್ದೀನಿ. ಕುರಿ ಕಾಯಬೇಕಾದ್ರೆ ರಿಸಲ್ಟ್ ಬರುತ್ತೆ UPSCದು. ಅವನು ಕುರಿ ಕಾಯೋ ಹುಡುಗ, ಅವನು ಕುರಿ ಕಾಯ್ಲಿಕ್ಕೆ ಹೋದಾಗ ರಿಸಲ್ಟ್ ಬರುತ್ತೆ. ಅಲ್ಲೇ ಆ ಲಿಸ್ಟ್ನ ತೆಗೆದು ನೋಡಿ ಅವನು ಅಲ್ಲಿನೇ ಜಿಗ್ದಾಡಕ್ಕೆ ಶುರು ಮಾಡಿದ್ದು. ಅವನಿಗೆ ಅದೇ ಕುರಿ ಕಾಯೋರೆ ಸನ್ಮಾನ ಮಾಡಿದ್ದನ್ನು ನೋಡ್ತೀವಿ. ದಿಸ್ ಈಸ್ ವಾಟ್ ಈ ಒಂದು ಎಕ್ಸಾಮ್ನ ಒಂದು ಸ್ಪೆಷಾಲಿಟಿ. ನೀವು ಯಾವ ದೇಶದೊಳಗೆ ಎಲ್ಲಿದ್ದೀರಾ, ಯಾವ ಊರೊಳಗಿದ್ದೀರಾ, ನಿಮ್ಮ ಪೇರೆಂಟ್ಸ್ ಯಾರು, ಇಟ್ ರಿಯಲಿ ಡಸಂಟ್ ಮ್ಯಾಟರ್ ಫಾರ್ ದಿಸ್ ಎಕ್ಸಾಮ್. ಇಫ್ ಯು ಹ್ಯಾವ್ ಟ್ಯಾಲೆಂಟ್ ಯು ಕ್ಯಾನ್ ಕಂಟೆಸ್ಟ್ ಆ್ಯಂಡ್ ಯು ಕ್ಯಾನ್ ರೈಟ್ ಎಕ್ಸಾಮ್. 100 ರೂಪಾಯಿ ಫೀಸ್ ಕೊಟ್ಟು ಈ ಎಕ್ಸಾಮ್ ಬರಲಿಕ್ಕೆ ನಿಮಗೆ ಅಲೋ ಮಾಡ್ತಾರೆ. ಆ್ಯಂಡ್ ಗರ್ಲ್ಸ್ಗಂತೂ ಅದು ಕೂಡ ಫ್ರೀ ಇದೆ ಗೈಸ್. ಆ್ಯಂಡ್ ದ್ಯಾಟ್ಸ್ ವೈ ಔಟ್ ಆಫ್ 5 ರ್ಯಾಂಕ್ಸ್ 3 ಆರ್ ಗರ್ಲ್ಸ್. ಓಕೆ, ಸೊ ಎಲ್ಲ ಕಡೆನೂ ಕೂಡ ಹೆಚ್ಚಿಗೆ ಹೆಣ್ಮಕ್ಳು ಪಾಸ್ ಆಗ್ತಾ ಇರೋದು. ದಟ್ಸ್ ಗುಡ್. ಓಕೆ, ವುಮನ್ ಎಂಪವರ್ಮೆಂಟ್ ಆಗ್ತಾ ಇದೆ. ಎಷ್ಟು ವರ್ಷ ಸಮಯ ಹಿಡಿಬಹುದು? ಮಿನಿಮಮ್ 2 years ಟು ಅಂಡರ್ಸ್ಟ್ಯಾಂಡ್ ದ ನೇಚರ್ ಆಫ್ ದಿ ಎಕ್ಸಾಮ್ ಆ್ಯಂಡ್ ಕ್ವಶನ್ ಪೇಪರ್ಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ನಿಮಗೆ 2 ವರ್ಷ ಆದರೂ ಸಮಯ ಹಿಡಿಯುತ್ತೆ. ಆ್ಯಂಡ್ ಯು ಶುಡ್ ಹ್ಯಾವ್ ಪೇಷನ್ಸ್. ಡೋಂಟ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ಎನಿ ಅದರ್ ಪೀಪಲ್. ಮೀನ್ಸ್ ನಿಮ್ಮ ಫ್ರೆಂಡ್ಸೊಂದಿಗೆ ಬಹಳಷ್ಟು ಜನ ಟುಡೇ ದೇ ಆರ್
ಫೇಸಿಂಗ್ ದಿಸ್ ಫಿಯರ್ ಆಫ್ ಮಿಸ್ಸಿಂಗ್ ಔಟ್. ಓಕೆ, ಸೋಷಿಯಲ್ ಮೀಡಿಯಾದೊಳಗೋ ವಾಟ್ಸಪ್ ಒಳಗೋ ಯಾರೋ ಒಂದು ಟ್ರಿಪ್ಪಿಗೆ ಹೋಗಿದ್ದೋ, ಯಾರೋ ಎಲ್ಲೋ ಹೋಗಿದ್ದನ್ನು ನೋಡಿ ಇವ್ರು ಮನ್ಯಾಗ ಕೂತು ಇಮ್ಯಾಜಿನ್ ಮಾಡ್ತಿದ್ದಾರೆ ನನ್ನ ಜೀವನದೊಳಗೆ ಅದು ಬರುತ್ತೋ ಇಲ್ಲೋ ಅಂತ. ಬಟ್ ಯು ಡೋಂಟ್ ನೋ, ಯು ಕ್ಯಾನ್ ನಾಟ್ ಇವನ್ ಇಮ್ಯಾಜಿನ್ ವಾಟ್ ಆರ್ ದ ಥಿಂಗ್ಸ್ ಇಫ್ ಯು ಒನ್ಸ್ ಕ್ಲಿಯರ್ ದಿಸ್ ಎಕ್ಸಾಮ್. ಓಕೆ, ನೀವು ಇಮ್ಯಾಜಿನ್ ಮಾಡಿರೋದಿಲ್ಲ. ಸೊ ಹಾಗಾಗಿ ಕೀಪ್ ವರ್ಕಿಂಗ್ ಆ್ಯಂಡ್ ಡಿಸೈಡ್ ದ್ಯಾಟ್ ನೀವು ಆ ಬೇರೆಯವರೆಲ್ಲ ಏನೇನೆಲ್ಲ ಮಾಡ್ತಾರೆ ಆ ಸ್ಯಾಕ್ರಿಫೈಸ್ಗಳನ್ನ ಮಾಡುವಂಥ ಅವಶ್ಯಕತೆ ಇದೆ. ಸೊ ನೀವು ಇವತ್ತು ನಿಮ್ಮ ಸಕ್ಸಸ್ಗಾಗಿ ಅವೆಲ್ಲ ಸ್ಯಾಕ್ರಿಫೈಸ್ ಮಾಡಲಿಲ್ಲ ಅಂದರೆ ಒಂದು ದಿನ ನಿಮ್ಮ ಗುರಿನೇ ನೀವೇನು ಅಂದ್ಕೊಂಡಿದ್ದೀರೋ ಅದನ್ನೇ ಸ್ಯಾಕ್ರಿಫೈಸ್ ಮಾಡುವಂಥ ಕಾಲ ಬಂದೇ ಬರುತ್ತೆ. ಇದು ಇವನ್ ನಾನು ಹೇಳಿದರೂ ಕೂಡ ನಿಮಗೆ ಅರ್ಥ ಆಗೋದಿಲ್ಲ. ಬಿಕಾಸ್ ವೆನ್ ಯು ಎಕ್ಸ್ಪೀರಿಯನ್ಸ್ ಪ್ರತಿಯೊಂದಕ್ಕೂ ಏನಾದರೂ ಕೆಲಸ ಆಗಬೇಕು, ಏನೋ ಬೇಕು ಅಂದಾಗ ಪ್ರತಿಯೊಬ್ಬರನ್ನು ಕೇಳೋಕ್ಕೆ ಯಾವಾಗ ಶುರು ಮಾಡ್ತಿರೋ, ಐ ಥಿಂಕ್ ದಟ್ ಡೇ ಯು ರಿಯಲೈಸ್ ಇಟ್ ವಾಟ್ ಎವರ್ ಐ ಆಮ್ ಟೆಲ್ಲಿಂಗ್. ಬಟ್ ಸಮ್ ಕಿಡ್ಸ್ ಲೈಕ್ ನನಗೆ ಯಾರು ಮೆಸೇಜ್ ಹಾಕಿದ್ದಾರೆ, ಐ ಡೋಂಟ್ ನೋ ದೇರ್ ನೇಮ್, ಬಟ್ ಅವರು ಡಿಗ್ರಿ ಒಳಗೆ ಓದ್ತಾ ಇದ್ದೀನಿ, ನನಗೆ ಹೆಲ್ಪ್ ಮಾಡಿ ಹಿಂಗೆ ಹೇಳಿ ಅಂತ ಅಂದಿದ್ದಕ್ಕೆ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು. ಆ್ಯಂಡ್ ಸ್ಮಾಲ್ ಥಿಂಗ್ಸ್ಗೆ ಸೆಟ್ಲ್ ಆಗೋದು, ಅಷ್ಟೇ ವಿಚಾರ ಮಾಡೋದು, ದಟ್ಸ್ ವೆರಿ ಡೇಂಜರಸ್. ಆ್ಯಂಡ್ ಆಲ್ರೆಡಿ 120 crore ಪಾಪ್ಯುಲೇಷನ್ ಇದೆ. ನೀವು ಜಲ್ದಿ ಮದುವೆಯಾಗಿ ಆ್ಯಂಡ್ ಪಾಪ್ಯುಲೇಷನ್ನ ಇನ್ಕ್ರೀಸ್ ಮಾಡುವಂಥ ಅವಶ್ಯಕತೆ ಇಲ್ಲ. ಮೊದಲು ನೀವು ಒಂದು ಸರ್ತಿ ಮನುಷ್ಯರಾಗಿ ಹುಟ್ಟಿದ್ದೀರ ಅಂದರೆ ಯು ಕ್ಯಾನ್ ಡೆಫಿನೆಟ್ಲಿ ಟ್ರೈ ವಾಟ್ ಯು ಏಮ್ ಫಾರ್. ಓಕೆ, ಯಾವ ಪದವಿ ಪಡೆದವರು ಎಲ್ಲ ಎಕ್ಸಾಮ್ನ ಬರಿಬೋದು. ಎನಿ ಡಿಗ್ರಿ ಫೈನಲ್ ಇಯರ್ ಇದ್ದಾಗಲೂ ಕೂಡ ನೀವು UPSC ಎಕ್ಸಾಮ್ನ ಬರಿಬೋದು. ಎನಿ ಡಿಗ್ರಿ ಮುಗಿಸಿದವರು ಕೂಡ ಈ ಒಂದು ಪರೀಕ್ಷೆನ ತಗೋಬೋದು. ಆ್ಯಂಡ್ ದಿಸ್ ಈಸ್ ಹೌ UPSC allowed you to do that. And why all the many people are who failed in 10th and who failed in 12th. I hope you people would have watched that 12th fail movie. ಅಂಥವ್ರು ಎಲ್ಲ ಯಾಕೆ ಪಾಸ್ ಆಗಿದ್ದಾರೆ ಅಂದರೆ ಓನ್ಲಿ ಥಿಂಗ್ ಈಸ್ ದೇರ್ ಥಿಂಕಿಂಗ್ ಪ್ರೊಸೆಸ್, ಅನ್ವೇವರಿಂಗ್ ಡೆಡಿಕೇಶನ್. ಯು ಜಸ್ಟ್ ಸಿ, ಬೇರೆ ಯಾರು ಮಾಡದೇ ಇರೋದನ್ನು ಆ ವಿದ್ಯಾರ್ಥಿ ಅಷ್ಟು ಕರೇಜ್ನ, ಅಷ್ಟು ಡೆಡಿಕೇಶನ್ನ, ಅಷ್ಟು ಡಿಟರ್ಮಿನೇಷನ್ನ ತೋರಿಸಿದ್ರಿಂದನೇ ಬೇರೆ ಯಾರೂ IPS ಆಗೋಕ್ಕಾಗಿಲ್ಲ. ಬಟ್ ಹೀ ಈಸ್ ವಾಟ್ ಹೀ ಶೋಡ್. ಓಕೆ, ಅವರ ಒಂದು ಹೆಸರು ಮೇಲೆ ಒಂದು ಮೂವಿ ಮಾಡಿದರೆ ಅದು 2000 crore 2000 ಕೋಟಿ ರೂಪಾಯಿ ಅರ್ನ್ ಮಾಡುತ್ತೆ ಅಂದರೆ ಜಸ್ಟ್ ಸಿ ದ ಇಂಪಾರ್ಟೆನ್ಸ್ ಗೈಸ್. ಓಕೆ, ದೀಸ್ ಆರ್ ಅನ್ಇಮ್ಯಾಜಿನೇಬಲ್ ಥಿಂಗ್ಸ್ ಹ್ಯಾಪನ್ ಇನ್ ಯುವರ್ ಲೈಫ್. ಇಲ್ಲಿವರೆಗೂ ಹುಟ್ಟಿ ಇಷ್ಟು ವರ್ಷ ಆದಮೇಲೂ ಕೂಡ ನಿಮ್ಮ ಜೀವನದೊಳಗೆ ಎಂದೂ ಕಾಣದೇ ಇರುವಂಥ ಥಿಂಗ್ಸ್ಗಳನ್ನ ಕಾಣ್ಬೋದು. ದಟ್ ಕೈಂಡ್ ಆಫ್ ಪವರ್, ದಟ್ ಕೈಂಡ್ ಆಫ್ ರೆಸ್ಪೆಕ್ಟ್, ದಟ್ ಕೈಂಡ್ ಆಫ್ ಎವ್ರಿಥಿಂಗ್ ಯು ಕ್ಯಾನ್ ವಾಚ್. Okay, you can see and you can help out of the box to any people who are in need. Okay, ಗ್ರಾಮೀಣ ಅಭ್ಯರ್ಥಿಗಳು ಪಾಸ್ ಆಗಬಹುದಾ ಅಂತ ಕೇಳಿದರೆ ಎಸ್, ಇದಕ್ಕೆ ಗ್ರಾಮೀಣ ಅಭ್ಯರ್ಥಿ ಆಮೇಲೆ ಸಿಟಿ ಅಭ್ಯರ್ಥಿ ಅಂತ ಏನು ಡಿಸ್ಕ್ರಿಮಿನೇಷನ್ ಇಲ್ಲ. ಆದರೆ ಓನ್ಲಿ ದೀಸ್ ರೂರಲ್ ಏರಿಯಾ ಸ್ಟೂಡೆಂಟ್ಸ್ ಆರ್ ಲ್ಯಾಕ್ ಇನ್ ಕಾನ್ಫಿಡೆನ್ಸ್. ಓಕೆ, ಬೇರೆದಕ್ಕೆಲ್ಲ ಕಾನ್ಫಿಡೆನ್ಸ್ ಇರುತ್ತೆ, ಬಟ್ ಇಂಗ್ಲೀಷ್, ಹಿಂದಿ ಈ ವಿಷಯ ಬಂದಾಗ ತುಂಬಾ ಅವರು ಹಿಂಜರಿತಾರೆ ಆ್ಯಂಡ್ ಅಂಡರ್ ಕಾನ್ಫಿಡೆಂಟ್ ಆಗಿರ್ತಾರೆ. ಈ ಎಕ್ಸಾಮ್ನ ನೀವು ಕರ್ನಾಟಕದವರು ಕನ್ನಡದಲ್ಲೂ ಕೂಡ ತೊಗೋಬೋದು ಫ್ರೆಂಡ್ಸ್. ಕನ್ನಡ ಮಾಧ್ಯಮದಲ್ಲೂ ಬರಿಬೋದು, ಬಟ್ ಕ್ವಶನ್ ಮಾತ್ರ ಇಂಗ್ಲೀಷ್ ಆ್ಯಂಡ್ ಹಿಂದಿ ಮಾಧ್ಯಮದೊಳಗೆ ಇರ್ತವೆ. ಅದನ್ನು ನೋಡಿ ನೀವು ಕನ್ನಡದೊಳಗೆ ಬರಿಬೋದು. ಆ್ಯಂಡ್ ಕನ್ನಡ ಸಾಹಿತ್ಯ ಐಚ್ಛಿಕ ವಿಷಯವನ್ನು ಕೂಡ ನೀವು ತೊಗೋಬೋದು. ಓನ್ಲಿ ಥಿಂಗ್ ಈಸ್ ಯು ಹ್ಯಾವ್ ಟು ಡಿಸೈಡ್. ಓಕೆ, ಮುಂದಿನ ದಾರಿಗಳೆಲ್ಲ ಗೊತ್ತಾಗ್ತವೆ, ಬಟ್ ನೀವು ಡಿಸಿಷನ್ನೇ ಮಾಡೋದಿಲ್ಲ ಭಾಳ ಸರ್ತಿ. ಆ್ಯಂಡ್ ಸ್ಮಾಲ್ ಥಿಂಗ್ಸ್ಗಳಿಗೆ ಸ್ಯಾಟಿಸ್ಫೈ ಆಗಿ ಸುಮ್ಮನೆ ಕೂಡ್ತೀರಾ ಆ್ಯಂಡ್ ಜೀವನ ಪೂರ್ತಿ ನರಳಾಡೋಕ್ಕೆ ರೆಡಿಯಾಗಿರ್ತಾರೆ. ಯಂಗ್ಸ್ಟರ್ಸ್ ಇದ್ದಾಗೆ ಯು ಹ್ಯಾವ್ ಟು ಪುಟ್ ಎಫರ್ಟ್ ಗೈಸ್. ಓಕೆ, ನಾನು ಅಷ್ಟು ವರ್ಷ 5 ವರ್ಷ ಡೆಲ್ಲಿಯಲ್ಲಿ, ಆಮೇಲೆ ಓವರ್ ಆಲ್ 6-7 years ಐ ಸ್ಪೆಂಡ್ ಫಾರ್ ಪ್ರಿಪ್ರೇಷನ್ ಆಫ್ ದಿಸ್ ಎಕ್ಸಾಮ್. ಬಟ್ ಅಷ್ಟು ವರ್ಷ ಕಳೆದ ಮೇಲೆ ಓಕೆ, ಎಸ್ ಅಫ್ಕೋರ್ಸ್ ನಾನು ಫೈನಲ್ ಎಕ್ಸಾಮ್ ಒಳಗೆ ಕ್ಲಿಯರ್ ಆಗಿರಲಿಕ್ಕಿಲ್ಲ, ಬಟ್ ಆ ಒಂದು ಎಕ್ಸ್ಪೀರಿಯನ್ಸ್, ಆ ಒಂದು ಓದಂಥ ಜ್ಞಾನ, ಐ ಆಮ್ ಟೆಲ್ಲಿಂಗ್ ಯು, ವಿಚ್ ಚೇಂಜ್ಡ್ ಮೈ ಎಂಟೈರ್ ಲೈಫ್. ನಾವು ಲೈಕ್ ನನಗೆ ಆಗಿಲ್ಲ ಅಂತ ಹೇಳಿಬಿಟ್ಟು ಎಸ್ ವೆನ್ ಮೈ ಅಟೆಂಪ್ಟ್ಸ್ ಗೆಟ್ ಓವರ್, ಆವಾಗ ಒಂದು ಸ್ವಲ್ಪ ನನಗೆ ಹಂಗೆ ಅನಿಸಿದೆ. ಆ್ಯಂಡ್ ಈವನ್ ಐ ಫೆಲ್ಟ್ ಅಬೌಟ್ ಡಿಪ್ರೆಷನ್, ಆ್ಯಂಗ್ಸೈಟಿ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಓಕೆ, ಬಿಕಾಸ್ ಎಸ್ ನಾನು ಅಷ್ಟು ಸೀರಿಯಸ್ ಆಗಿ ತೊಗೊಂಡಿದ್ದಕ್ಕೆ. ಬಟ್ ಟುಡೇ ಐ ಫೀಲ್ ದ್ಯಾಟ್ ಐ ಆಮ್ ವರ್ಕಿಂಗ್ ಆ್ಯಸ್ ಅ ಟೀಚರ್. ನಾನು ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೀನಿ ಆ್ಯಂಡ್ ಐ ರೋಟ್ ಬುಕ್ಸ್
ಓಕೆ, ಬುಕ್ಸ್ನ ಮಾಡಿದ್ದೀನಿ. ಆ್ಯಂಡ್ ನಮ್ಮ ಇನ್ಸ್ಟಿಟ್ಯೂಟಲ್ಲೆಲ್ಲ ಬೇರೆ ಇನ್ಸ್ಟಿಟ್ಯೂಟ್ಗಳಲ್ಲೂ ಕೂಡ ನಾನು ಟೀಚ್ ಮಾಡ್ತೀನಿ. ಐ ಜಸ್ಟ್ ವಾಂಟ್ ಟು ಮೀಟ್ ಮೋರ್ ಆ್ಯಂಡ್ ಮೋರ್ ಯಂಗ್ಸ್ಟರ್ಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ UPSC ಎಕ್ಸಾಮ್. ಆ್ಯಂಡ್ ಇವತ್ತು ನನ್ನ ಒಪಿನಿಯನ್ ಬೇರೆಯೇ ಇದೆ ಫ್ರೆಂಡ್ಸ್. ಎಸ್, ಐ ಟ್ರೈಡ್ ಮೈ ಬೆಸ್ಟ್. ಐ ವುಡ್ ಹ್ಯಾವ್ ಜಾಯಿನ್ಡ್ ಸರ್ವಿಸ್ ಇಫ್ ಐ ಕ್ಲಿಯರ್ ದ ಎಕ್ಸಾಮ್, but today I am working as a teacher. But many times I feel that yes, I want to become a teacher, but I tried to become IAS. But whatever happened is happened for good. Whatever is happening, that is also for good, and what will happen, that is also for good. Okay, that's how I am living now. And just move on like that and prepare well. And ಈ ಒಂದು ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗಿರುವಂಥ ನಾಲೆಜ್ ಏನಿದೆ, ಮುಂದೆ ಹೋಗಿ ನೀವು ಯಾವುದೇ ಫೀಲ್ಡ್ಗೆ ಹೋದರೂ ಕೂಡ ನಿಮಗೆ ಅದು ಉಪಯೋಗ ಆಗುತ್ತೆ. ಆ್ಯಂಡ್ ಒಂದು ಓದುವಂಥ ಹ್ಯಾಬಿಟ್ ಆಗಿರ್ಬೋದು, ನ್ಯೂಸ್ ಪೇಪರ್ ಓದುವಂಥ ಹ್ಯಾಬಿಟ್ ಆಗಿರ್ಬೋದು. ಸಿ, ಪೀಪಲ್ ಆರ್ ನಾಟ್ ಸೆನ್ಸಿಟಿವ್ ಗೈಸ್. ಪೀಪಲ್ ಆರ್ ಬಿಕಮಿಂಗ್ ಸೋ ಶೆಲ್ಫಿಶ್. ಜಮ್ಮು ಆ್ಯಂಡ್ ಕಾಶ್ಮೀರದೊಳಗೆ ಆಗಿರುವಂಥ ಟೆರ್ರಿಸ್ಟ್ ಅಟ್ಯಾಕ್ನೇ ನೋಡಿ, ಐ ಥಿಂಕ್ ಈ ದೇಶದೊಳಗಿರುವಂಥ 2-3 or 5% ಆಫ್ ದಿ ಪೀಪಲ್ might be thinking like how can this attack happen and all those things. And if you really prepared for this exam, I think your approach will be totally different. Government of India is spending every year 6-7 lakh crore rupees for security purpose. And ನಮ್ಮ ರಾ ಆ್ಯಂಡ್ IB ಏನು ಮಾಡ್ತಾ ಇತ್ತು, ಬಿಫೋರ್ ಬ್ಲೇಮಿಂಗ್ ಟು ಎನಿ ಆರ್ಗನೈಸೇಷನ್ ಆರ್ ಎನಿ ಕಂಟ್ರಿ, ವಿ ಹ್ಯಾವ್ ಟು ಸಿ ಅವರ್ ಓನ್ ಮಿಸ್ಟೇಕ್ಸ್. There are more than 4,000 tourists in that place. Why not any military people are not there? And why not police people? And ಅಷ್ಟೆಲ್ಲ ಅಟ್ಯಾಕ್ ಮಾಡ್ತಿದ್ರು ಕೂಡ, ನೋ ಡೌಟ್ ಅವರೆಲ್ಲ ಹೆವಿಲಿ ಗನ್ಗಳನ್ನು ಇಟ್ಕೊಂಡಿದ್ರು, ವೆಪನ್ಸ್ ಇದ್ದು ಎಲ್ಲ ಇದ್ದು. ಯಾವ ಸಿವಿಲಿಯನ್ನು ಕೂಡ ಯಾಕೆ ಅಟ್ಯಾಕ್ ಮಾಡಿಲ್ಲ? ಹಾಗಂದರೆ ಈಗ ಸರ್ಕಾರ ಹೋಗಿಬಿಟ್ಟು ಅವ್ರನ್ನ ಹೆಂಗೆ ಅರೆಸ್ಟ್ ಮಾಡುತ್ತೆ, ಹೆಂಗೆ ಹಿಡಿಯುತ್ತೆ, ಹೌ ದೇ ಆರ್ ಗೋಯಿಂಗ್ ಟು ಆಪ್ರೇಟ್? ಬಿಕಾಸ್ ದ ಹಿಮಾಲಯನ್ ಟೆರೇನ್, ಅಲ್ಲೇನು ಹಿಮಾಲಯನ್ ಮೌಂಟೇನ್ಸ್ ಒಳಗೆ ಅವ್ರು ಹೋಗಿದ್ದಾರೆ. ಹೌ ಗೌರ್ಮೆಂಟ್ ಕಮ್ ಟು ನೋ ದ್ಯಾಟ್? ಓಕೆ, ಸೊ ಯಾಕೆ ಮಾಡಿಲ್ಲ? ವೈ ವಿ ಆರ್ ಬಿಕಮಿಂಗ್ ಲೈಕ್ ದ್ಯಾಟ್? ಸೋ ಸ್ಯಾಡಿಸ್ಟ್ ಗೈಸ್. ಆ್ಯಂಡ್ ವಾಟ್ ಈಸ್ ಗೋಯಿಂಗ್ ಆನ್? ನಮ್ಮ ಜೊತೆಗೆ ಇರೋರ ಜೊತೆ ಎಷ್ಟೋ ಸರ್ತಿ ಅನ್ಯಾಯ ಆಗ್ತಿರುತ್ತೆ, ಬಟ್ ವಿ ಆರ್ ನಾಟ್ ಸೆನ್ಸಿಟಿವ್. ಆ್ಯಂಡ್ ಡೆಫಿನೆಟ್ಲಿ ವಿ ಶುಡ್ ಬಿ ಅ ಸಿಂಪಥೆಟಿಕ್ ಇನಫ್ with whoever we are living, and that's how we have to lead a life, guys. And these are the things which UPSC taught me. UPSC taught me discipline, okay, and UPSC taught me ethics. Okay, ethics ನಾನು ಓದಲಿಕ್ಕೆ ಕಾರಣನೇ UPSC ಎಕ್ಸಾಮ್. and because of UPSC I read Kannada literature. These all things made my thinking broad. And even now also I cannot live without reading Hindu paper, without getting update every day, because I love to know current affairs, what is going on in this country, in this city, in this state, and all those things. And I keep analyzing those things. I keep sharing many things with you guys. These all things because of this UPSC preparation. ಸೊ ಈ ಒಂದು ಪರೀಕ್ಷೆಗೆ ನೀವೇನಾದರೂ ಪ್ರಿಪೇರ್ ಮಾಡೋದೇ ಆದರೆ, in many ways it will help you, it will transform your character, it will transform your knowledge. That is what the essence, guys. And ಇಷ್ಟೇ ವರ್ಷ ಅಷ್ಟೇ ವರ್ಷ ಹಾಗೆ ಹಿಂಗೆ, yes, if you are cleared in first attempt itself, that's good, but don't show that attitude. ಬಿಕಾಸ್ ಈ ಎಕ್ಸಾಮ್ ಸೋ ಮಚ್ ಅನ್ಸರ್ಟನಿಟಿ ಇದೆ. ನೀವು ಕ್ಲಿಯರ್ ಮಾಡ್ತೀರಾ ಅನ್ನುವಂಥ ಏನೂ ಗ್ಯಾರಂಟಿ ಇರಲಿಲ್ಲ. ಓಕೆ, ಇರೋದು ಇಲ್ಲ. ಆ್ಯಂಡ್ ಹೂಎವರ್ ಗಾಟ್ ಫಸ್ಟ್ ರ್ಯಾಂಕ್, ದಟ್ ಶಕ್ತಿ ದುಬೆ, ಓಕೆ, ಅವರು ಕೂಡ she took multiple attempts. She never thought she'll get first rank. Everybody will be like that, guys. ಎಲ್ಲಿವರೆಗೂ ನಿಮ್ಮ ಹೆಸರು ಫೈನಲ್ ಲಿಸ್ಟ್ ಒಳಗೆ ಬರೋದಿಲ್ಲ, ಅಲ್ಲಿವರೆಗೂ ಯಾರಿಗೂ ಕೂಡ ಅವರು ಪಾಸ್ ಆಗ್ತಾರೆ ಅಂತ ಗೊತ್ತಿರೋದಿಲ್ಲ. ಅಷ್ಟು ಅನ್ಸರ್ಟನಿಟಿ ಇರುತ್ತೆ. ನಿಮಗೆ ಯಾರಾದರೂ ನಾನು ಪಕ್ಕಾ ಪಾಸ್ ಆಗ್ತೀನಿ ಅಂತ ಗೊತ್ತಿತ್ತು, ಆ ವರ್ಷ ಹಿಂಗಾಯಿತು ಹಾಗಾಯಿತು ಅಂತ ಯಾರಾದರೂ ಹೇಳ್ತಾರೆ ಅಂದರೆ, ನೋ, ದ್ಯಾಟ್ ಈಸ್ ನಾಟ್ ಟ್ರೂ. ಅದರೊಳಗೂ ಇದೇ ರ್ಯಾಂಕ್ ಬರುತ್ತೆ, ಅದೇ ರ್ಯಾಂಕ್ ಬರುತ್ತೆ, ನೋ. ಪಾಸ್ ಆಗಬಹುದು, ಓಕೆ, but rest of the things is definitely not in our hand, because it's a country-wide exam. Everybody who is aspiring, who is clearing prelims, mains, and who are coming to interview, they are all definitely talented. ಓಕೆ, ಸೊ ಅದಕ್ಕೆ ಮಾತ್ರ ಆ ಒಂದು ಸ್ಟೆಪ್ಸ್ಗಳನ್ನು ಕ್ಲಿಯರ್ ಮಾಡಿ ಅಲ್ಲಿಗೆ ಬಂದಿರ್ತಾರೆ. ಆ್ಯಂಡ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ನೇಚರ್ ಆಫ್ ದಿ ಎಕ್ಸಾಮ್. ಆ್ಯಂಡ್ ಅನ್ಸರ್ಟನಿಟಿ ಸಿಕ್ಕಾಪಟ್ಟಿ ಇದೆ. ಆ್ಯಂಡ್ ಯು ನೀಡ್ ಟು ಟೇಕ್ ಕ್ಯಾಲ್ಕುಲೇಟೆಡ್ ರಿಸ್ಕ್.
Okay, don't get settled for small things. That is what my advice, guys. You can always try. And ಯಾರೆಲ್ಲ ಡಿಗ್ರಿ ಒಳಗಿದ್ದೀರಾ, ಮೇಕ್ ಶೋರ್ ದಟ್ ಯುವರ್ ಬೇಸಿಕ್ಸ್ ಆರ್ ಸ್ಟ್ರಾಂಗ್. You should understand English properly. It's very essential because even if you are writing Kannada medium exam, you have to understand questions first and foremost thing, and for that you need to know English. And you can read newspaper, and whatever happening surrounding you, observe. Okay, as I told you, the person who reads less and who thinks more, he will clear the exam. Okay, and your perception towards life, your perception towards any issues, which will change, guys. Okay, entire country is blaming on terrorists, but what I want to tell you is there are security loopholes. What our IBA and raw people are doing, how we can spend 700 crore, 7 lakh crore or 8 lakh crore rupees for security purpose. If we are right, if we are keeping our border secure, then how can terrorists attack on us? Okay, how dare they'll attack on us? After attack, political parties keep telling the emotional things, we will also attack. How do you know where they are staying? How can you attack entire country? How can you manage this? And that's why so many people keep status in social media, India will take revenge and all those things. No, taking revenge is not possible because India is a peaceful country. And it's waste of giving political statement. Of course, next time it should not happen, but we have to be sympathetic towards the tourist. And every year a number of tourists are increasing in Jammu and Kashmir. That's a really good thing, but we need to ensure security of these tourists. ಈ ಅಟ್ಯಾಕ್ ಆದಮೇಲೆ ನೋಡಿ ನೀವು ಏರ್ ಪ್ರೈಸಸ್ ಮೆನಿ ಫೋಲ್ಡ್ ಇನ್ಕ್ರೀಸ್ ಮಾಡಿದ್ದಾರೆ. ಹಿಂಗಾದರೆ ಡೆಫಿನೆಟ್ಲಿ ಹೌ ಗೌರ್ಮೆಂಟ್ ಈಸ್ ಟೇಕಿಂಗ್ ದ ಡಿಸಿಷನ್ಸ್. ಓಕೆ, so definitely they have to take a strong decision. They have to ensure security, police security and military security. We need to work on these things, guys. And in what way India is becoming superpower? If it is so, why the central government again and again claiming, why they are not taking any responsibility? No ministry is telling that we have to strengthen our security forces. Why they are not talking? If they are not accepting it, then how can they avoid such kind of attacks in next time? After abrogation of this 370, article 370, what are the things are going on, and how human rights are protected in India? We have to be sensitive towards this. We need to know laws. Okay, not as a civil servant, as a common citizen also we should know it. That's why, guys, in India civic sense is very less. And that's why these things are repeating. Rape cases are increasing. Okay, and divorce cases are increasing because in many ways ನಾವು ಹುಟ್ಟಿ ಬೆಳೆಯುವಂಥ ಒಂದು ಎನ್ವೈರ್ಮೆಂಟ್ ಆಗಿರ್ಬೋದು, ನಾವು ಹುಟ್ಟಿ ಬೆಳೀತಾ ಇರುವಾಗ ಆದರೆ ನಮಗೆ ಸಿಗ್ತಾ ಇರುವಂಥ ಶಿಕ್ಷಣ ವ್ಯವಸ್ಥೆ ಆಗಿರ್ಬೋದು, ಆ್ಯಂಡ್ ಆ ಕ್ವಶನಿಂಗ್ ಮೈಂಡ್ ಆಗಿರ್ಬೋದು, ಇಲ್ಲದೇ ಇರೋದ್ರಿಂದ ಇವೆಲ್ಲ ಆಗ್ತಿದ್ದಾವೆ. ಇಫ್ ಯು ಪ್ರಿಪೇರ್ ಫಾರ್ ದಿಸ್ ಕೈಂಡ್ ಆಫ್ ಎಕ್ಸಾಮ್, ಐ ಆಮ್ ಶೋರ್ you will come to know these issues, what's going on. Then you can find a solution. If you don't know the problem, then you will remain as a ignorant. Okay, that's how people live in our country. And this is what my final message, guys. Never ever settle with the small things. Always aim high, no matter what situation is. Because whatever situation is today, tomorrow or day after tomorrow, things keep changing. And nothing is going to happen. And but be courageous to face that, and be courageous to think different. And that is what my message. And even this video is helpful for one student, that's really good. And those who are taking exam on 30th of next month, okay, next 20th of May ಗೆ 25th of May ಗೆ ಎಕ್ಸಾಮ್ ಇದೆ. ಅದನ್ನು ಯಾರ್ಯಾರೆಲ್ಲ ತಗೊಳ್ತಾ ಇದ್ದೀರಾ ಅವರಿಗೆಲ್ಲ ಆಲ್ ದಿ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಬಿ ಕರೇಜಿಯಸ್ and face ಮಾಡಿ. You might have done so many good things for the last 1 or 2 years, but end of the day, what you do in last that 2 hours of exam, okay, 2 papers in 2 hours of that exam, that's what matters, guys. And keep practicing more and more model question papers, and you will get those question papers. Take any coaching institute question papers, practice it.
make a mistake, learn from that mistake, analyze why that mistake is going on. If you are correcting less questions, why? If you are attempting less questions, why? And keep time yourself. And many people complain that I don't have a environment. ಎಲ್ಲರೂ ಓದೋರು ಇದ್ರೆ ನಾನು ಓದ್ಬೋದು. ಡೋಂಟ್ ಟೆಲ್ ದೀಸ್ ಆಲ್ ರೀಸನ್ಸ್. ಮೆನಿ ಪೀಪಲ್ ಯು ಜಸ್ಟ್ read the newspaper stories. Many people did part-time jobs. ಓಕೆ. ಆ್ಯಂಡ್ ಕುರಿಗಾಯಿ ಒಬ್ಬ ಕುರಿ ಕಾಯ್ಕೋತು ಯು ಪಿ ಎಸ್ ಸಿ ಎಕ್ಸಾಮ್ ಓದಿದ್ದಾನೆ ಆ್ಯಂಡ್ ಅದನ್ನು ಪಾಸ್ ಮಾಡ್ತಾನೆ ಅಂದರೆ ವಾಟ್ ಅದರ್ ಎಕ್ಸಾಂಪಲ್ಸ್ ಯು ವಾಂಟ್ ಟು ಟೇಕ್ ಗೈಸ್? ಇದು ಎಲ್ಲ ಸುಮ್ಮನೆ ನೆವ ಹೇಳುವಂಥದ್ದು. ಆ್ಯಂಡ್ ನೆವ ಹೇಳ್ಕೊತ ಹೋದರೆ ಇಫ್ ವಿ ಕೀಪ್ ಡೆಫಿನೆಟ್ಲಿ ವಿ ಕ್ಯಾನ್ ಸ್ಟೇ ಇನ್ ಅವರ್ ಕಂಫರ್ಟ್ ಝೋನ್, ಬಟ್ ಕಂಫರ್ಟ್ ಝೋನ್ ಈಸ್ ಮೋಸ್ಟ್ ಡೇಂಜರಸ್ ಝೋನ್. ನೀವು ಜೀವನದೊಳಗೆ ಯಾವತ್ತೂ ನೀವು ಅಂದ್ಕೊಂಡಿದ್ದು ಏನನ್ನೂ ಸಾಧನೆ ಮಾಡೋಕ್ಕೆ ಆಗೋದಿಲ್ಲ. ದ್ಯಾಟ್ ಇಸ್ ವಾಟ್ ಮೆನಿ ಪೀಪಲ್ ಸಫರ್. ಇವತ್ತು ಅವ್ರು ಸಾಧನೆ ಮಾಡದೇ ಇರೋದನ್ನು ಅವ್ರ ಮಕ್ಕಳು ಮೊಮ್ಮಕ್ಕಳು ಅವರು ಅದನ್ನೇ ಮಾಡಬೇಕು ಅಂತ ಭಾಳ ಜನ ಪೇರೆಂಟ್ಸ್ ಎಕ್ಸ್ಪೆಕ್ಟೇಷನ್ ಇರ್ತವೆ ಆ್ಯಂಡ್ ಅವರು ಮನೆ ಬಿಟ್ಟು ಓಡಿ ಹೋಗ್ತಾರೆ. ಓಕೆ, ದ್ಯಾಟ್ ಇಸ್ ವಾಟ್ ಹ್ಯಾಪನಿಂಗ್. ವೈ ಯು ಆರ್ ಫೋರ್ಸಿಂಗ್ ಅದರ್ಸ್ ವೆನ್ ಯು ಆರ್ ನಾಟ್ ಏಬಲ್ ಟು ಡೂ ಇಟ್. ಓಕೆ, ಹೇಳ್ಬೋದು ನೀವು ಹಿಂಗೆ ಮಾಡಿದರೆ ಹಿಂಗಾಗುತ್ತೆ ಅಂತ, ಬಟ್ ಅದರ್ ದೆನ್ ದಟ್ ಯು ಕೆನಾಟ್ ಫೋರ್ಸ್. ಬಟ್ ಮೆನಿ ಪೀಪಲ್ ಡೂ ಇಟ್. ಓಕೆ, ಸೊ ಆ ಥರ ಆಗೋ ಬದಲಿ ಯು ಫೋರ್ಸ್ ಯುವರ್ ಸೆಲ್ಫ್, ಯು ಟ್ರೈ ಟು ಡೂ ಇಟ್ ಆ್ಯಂಡ್ ದಟ್ ವಿಲ್ ಬಿ ಗುಡ್ ಅಂತ ನನಗನ್ಸುತ್ತೆ. ಆ್ಯಂಡ್ ಪ್ರಿಪೇರ್ ಫಾರ್ ದಿಸ್ ಎಕ್ಸಾಮ್. ಯಾರ್ಯಾರ ಡಿಗ್ರಿ ಒಳಗಿದ್ದೀರಿ ಯು ಕ್ಯಾನ್ ಡೆಫಿನೆಟ್ಲಿ ಚೂಸ್ ದಿಸ್. ನೋ ಮ್ಯಾಟರ್ ವಾಟ್ ಸಿಚುವೇಶನ್ ಕಮ್ಸ್, ಯು ಶುಡ್ ಗೆಟ್ ರೆಡಿ ಟು ಫೇಸ್ ದ್ಯಾಟ್. ಸೊ ಆವಾಗ ನಿಮಗೆ ಕೂಡ ಸಕ್ಸಸ್ ಸಿಗುತ್ತೆ ಅಂತ ನನಗನ್ಸುತ್ತೆ. ಆ್ಯಂಡ್ ಆಲ್ ದಿ ಬೆಸ್ಟ್ those who want to prepare and those who are preparing for the exam. Take care of your health and be positive always. Okay, and prepare well guys. Bye bye. Thank you so much for watching the video.